ಕುಬೇರ ಇದು ಶೇಖರ್ ಕಮುಲಾ ಅವರು ಡೈರೆಕ್ಟ್ ಮಾಡಿ ಧನುಷ್, ನಾಗಾರ್ಜುನ ಹಾಗೆ ರಶ್ಮಿಕಾ ಮಂದಣ್ಣ ಅವರು ಮೈನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾನ ತುಂಬ ಕಷ್ಟಪಟ್ಟು ಕನ್ನಡದಲ್ಲೇ ನೋಡಿದಂತೂ ಆಯಿತು. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದಲ್ಲಿ ದೊಡ್ಡ ವ್ಯಕ್ತಿಗಳಿಗೆ ಅದರಲ್ಲೂ ನೀರಜ್ ಚೋಪ್ರಾ ಎಂಬ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಒಂದಷ್ಟು ಜನ ಬೇಕಾಗಿರ್ತಾರೆ, ಅದು ಕೂಡ ಒಂದು ಕೆಲಸಕ್ಕೆ. ಆ್ಯಂಡ್ ಆ ಜನರಿಗೆ ಯಾವುದೇ ರೀತಿಯಲ್ಲೂ ಓದೋಕ್ಕೂ ಬರೆಯೋಕ್ಕೂ ಬರಬಾರ್ದು. ಆ್ಯಂಡ್ ಆ ವ್ಯಕ್ತಿಗಳು ಮುಂದೆ ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡೋ ರೀತಿ ಇಲ್ಲದೆ ಇರೋ ಜನರಾಗಿರಬೇಕು. ಸೊ ಆ ರೀತಿ ಜನರನ್ನು ಹುಡುಕುತ್ತಿರುವಾಗ ಅವರು ಭಿಕ್ಷುಕರನ್ನು ಆಯ್ಕೆ ಮಾಡಿಕೊಳ್ತಾರೆ ಆ ಕೆಲಸಕ್ಕೆ. ಆ್ಯಂಡ್ ಮುಂದೆ ಇವರಿಂದ ಆಗಬೇಕಾಗಿರೋ ಕೆಲಸ ಏನು, ಆ್ಯಂಡ್ ಇವರು ಹುಡುಕಿದ ಭಿಕ್ಷುಕರು ಅವರ ಕೆಲಸವನ್ನು ಮಾಡಿ ಕೊಟ್ಟರೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊಂತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದ್ರೆ ಇದರಲ್ಲಿ ಇದ್ದ ಆ ಎಕ್ಸಲೆಂಟ್ ರೈಟಿಂಗ್. ಇದರಲ್ಲಿ ಯಾವುದೇ ಡೌಟ್ ಬೇಡ, ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಎಫೆಕ್ಟಿವ್ ಆಗಿದೆ ಇದರ ರೈಟಿಂಗ್. ಹಾಗೆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಹಾಗೆ ಕ್ಯಾರೆಕ್ಟರೈಸೇಷನ್ ಹಾಗೆ ಆ ಕ್ಯಾರೆಕ್ಟರ್ಗಳಿಗೆ ಅವರು ಕೊಟ್ಟಿರೋ ಡೆಪ್ತ್ ಆ್ಯಂಡ್ ಅದರಲ್ಲಿ ಇದ್ದ ಡೀಟೇಲಿಂಗ್ ತುಂಬ ಸ್ಟ್ರಾಂಗ್ ಆಗಿತ್ತು. ಆ್ಯಂಡ್ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಗಳಿಗಂತಾನೆ ಬರೆದುಕೊಂಡಿರೋ ಡೈಲಾಗ್ಸ್ಗಳು ತುಂಬ ಚೆನ್ನಾಗಿತ್ತು. ಹಾಗೆ ಆ ಕ್ಯಾರೆಕ್ಟರ್ಗಳನ್ನು ತುಂಬ ರಿಯಲಿಸ್ಟಿಕ್ ಆಗಿ ನ್ಯಾಚುರಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಇದ್ದ ಡ್ರಾಮಾ ನನಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಇನ್ನು ಸಿನಿಮಾ ಸ್ಟಾರ್ಟಿಂಗ್ನಲ್ಲೇ ಅರ್ಥ ಆಗುತ್ತೆ ಇದೊಂದು ಹೊಸ ರೀತಿಯ ಸಿನಿಮಾ. ಸೊ ಅದೇ ಥರ ಸಿನಿಮಾ ಸ್ಟಾರ್ಟಿಂಗಿಂದ ಕೊನೆ ತನಕ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಹಾಗೆ ಸಿನಿಮಾದಲ್ಲಿ ಆ ಥೀಮ್ ಏನಿದೆಯಲ್ಲ, ಎಮೋಷನಲ್ ಡ್ರಾಮಾ ಲಿಟ್ರಲಿ ವರ್ಕ್ ಆಯಿತು. ಹಾಗೆ ಸಿನಿಮಾದಲ್ಲಿ ಇದ್ದ ಡೀಟೇಲಿಂಗ್ ಹಾಗೆ ಅವುಗಳನ್ನು ಡಿಫೈನ್ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು. ಹಾಗೆ ಸಿನಿಮಾದಲ್ಲಿ ಇದ್ದ ಸಿನಿಮಾಟೋಗ್ರಫಿ ಹಾಗೆ ಕಲರ್ ಗ್ರೇಡಿಂಗ್ ಗುಡ್ ಅಂತೀನಿ. ಇನ್ನು ಕೆಲವೊಂದು ಕಡೆ ಕ್ಯಾಮ್ರಾ ವರ್ಕ್ ಅಂತೂ ಎಕ್ಸಲೆಂಟ್. ಹಾಗೆ ಸಿನಿಮಾದಲ್ಲಿ ಇದ್ದ BGM ಹಾಗೆ ಮ್ಯೂಸಿಕ್ ಲಿಟ್ರಲಿ ಸಖತ್ತಾಗಿ ವರ್ಕ್ ಆಯಿತು. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಧನುಷ್ ಅವರ ಆ್ಯಕ್ಟಿಂಗ್ ಅಂತೂ ತುಂಬ ರಿಯಲಿಸ್ಟಿಕ್ ಆಗಿ ಹಾಗೆ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ನಾಗಾರ್ಜುನ ಹಾಗೆ ರಶ್ಮಿಕಾ ಮಂದಣ್ಣ ಅವರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿತ್ತು. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದ್ರೆ, ಸಿನಿಮಾದ ಕೊನೆಯ ಕ್ಲೈಮ್ಯಾಕ್ಸ್ ಹಾಗೆ ಪ್ರೀ ಕ್ಲೈಮ್ಯಾಕ್ಸ್ ಸೀನ್ಸ್ಗಳು ಸ್ವಲ್ಪ ಎಲ್ಲೋ ಫಾಸ್ಟ್ ಆಯಿತು. ಹಾಗೆ ಇನ್ನೂ ಸ್ವಲ್ಪ ಬೆಟರ್ ಆಗಿ ಎಂಡ್ ಮಾಡ್ಬೋದಿತ್ತು ಅನಿಸ್ತು. ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಗಳಿಗೆ ಕೊಟ್ಟಿದ್ದ ಡೆಪ್ತನ್ನು ಸಿನಿಮಾದ ಕೊನೆಯಲ್ಲಿ ಆ ಕ್ಯಾರೆಕ್ಟರ್ಗಳಿಗೆ ಪ್ರಾಪರ್ ಆಗಿ ಎಣ್ಣ ಕೊಟ್ಟಿಲ್ಲ ಅಂತೀನಿ. ಬಿಕಾಸ್ ಆಫ್ ಇದರ ರನ್ ಟೈಮ್ ಆಲ್ರೆಡಿ ತುಂಬಾ ಟೈಮ್ ಆಗೋಗಿತ್ತು. ಸೊ ಅದೇ ಕಾರಣಕ್ಕಿರಬಹುದು. ಇನ್ನು ಓವರಾಲ್ ಆಗಿ ಹೇಳೋದಾದ್ರೆ ಪಕ್ಕಾ ಮಸ್ಟ್ ವಾಚ್ ಮೂವಿ ಅಂತೀನಿ. ಅದ್ರಲ್ಲೂ ನೀವೇನಾದ್ರೂ ಹೊಸ ರೀತಿಯ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಮಿಸ್ಸೇ ಮಾಡಬೇಡಿ ಅಂತೀನಿ. ಹಾಗೆ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬಹುದಾ ಅಂದ್ರೆ ಎಸ್ ನೋಡ್ಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.